ಇದೊಂದು ಸಂತ ಕಬೀರರ ಜೀವನದಲ್ಲಿ ನಡೆದಂಥ ಘಟನೆ ಅಂತ ಹೇಳ್ತಾರೆ. ಅದು ನಿಜಾನೋ ಅಲ್ವೋ ಗೊತ್ತಿಲ್ಲ, ಆದರೆ ಆ ಘಟನೆ ನೀಡುವಂಥ ಸಂದೇಶ ಮಾತ್ರ ಬಹಳ ದೊಡ್ಡದು. ಕಬೀರರು ಸಂತರು, ಅವರ ಖ್ಯಾತಿ ಎಲ್ಲ ಕಡೆ ಹರಡುತ್ತಾ ಇತ್ತು. ಅದಕ್ಕೇನೋ ಅವ್ರು ವಿಶೇಷ ಪ್ರಯತ್ನ ಮಾಡಬೇಕಾಗಿರಲಿಲ್ಲ. ಈ ಮಲ್ಲಿಗೆ ಹೂವು ತನ್ನ ಸುಗಂಧ ಇದೆ ಅಂತ ಜಾಹೀರಾತು ಕೊಡಬೇಕೆ? ಎಲ್ಲಿದ್ದರೂ ಗೊತ್ತಾಗುತ್ತೆ ಮಲ್ಲಿಗೆ ಹೂ ಇದೆ ಅಂತ, ವಾಸನೆ ಬಂದ್ಬಿಡುತ್ತಲ್ಲ. ಹಾಗೆ ಕಬೀರರ ಖ್ಯಾತಿ ಎಲ್ಲ ಕಡೆಗೆ ಹರಡ್ತಾ ಇತ್ತು. ನಮ್ಮ ಸಮಾಜದಲ್ಲಿ ಹಾಗೇನೆ, ಯಾರಿಗಾದ್ರೂ ಖ್ಯಾತಿ ಬಂದರೆ ಇನ್ನು ಕೆಲವರಿಗೆ ಕಷ್ಟ ಆಗುತ್ತೆ. ಹೊಟ್ಟೆ ಕಿಚ್ಚಿದೆಯಲ್ಲ, ಅಯ್ಯೋ ಇವನು ದೊಡ್ಡ ಹೋಗ್ಬಿಡ್ತಾನೆ, ಎತ್ತರ ಆಗ್ತಾನೆ, ಇವನು ಹೊಗಳ್ತಾರೆ ಜನ ಅಂತ ಹೇಳಿ ಕೆಲವು ಹೊಟ್ಟೆ ಕಿಚ್ಚಿನ ಜನ ಇದ್ದರು, ಶ್ರೀಮಂತರು. ಅವರೆಲ್ಲ ಏನು ಮಾಡಿದರು, ಹೇಗಾದರೂ ಮಾಡಿ ಕಬೀರನ ಮುಖಕ್ಕೆ ಮಸಿ ಬೆಳಿಬೇಕು ಅಂತ ತೀರ್ಮಾನ ಮಾಡಿದರು. ಆ ಊರಲ್ಲೊಬ್ಬ ವೈಶ್ಯ ಇತ್ತು, ಚಂದದ ಹುಡುಗಿ. ಆಕೆನ ಹಿಡ್ಕೊಂಡು ಆಕೆ ಒಂದಿಷ್ಟು ದುಡ್ಡಿನ ಆಸೆ ತೋರಿಸಿದ್ರು. ಆಕೆಗೆ ದುಡ್ಡು ಬೇಕಾಗಿತ್ತು. ನಾ ಏನು ಮಾಡಬೇಕು ಅಂತ ಕೇಳಿದ್ಲು. ಅವ ಗುಂಪಿನ ನಾಯಕ ಹೇಳಿದ, ನಾಳೆ ಕಬೀರರು ಸಂತೆಗೆ ಬರ್ತಾರೆ ಬಟ್ಟೆ ಮಾರೋದಕ್ಕೆ. ಅಲ್ಲೆಲ್ಲ ಜನ ಸೇರಿದಾಗ ನೀವು ಹೋಗಿ ಏನು ಮಾಡಬೇಕು, ತಕ್ಷಣ ಹೋಗಿ ಕೈ ಹಿಡ್ಕೋಬೇಕು. ನಂತರ ನೀನೇ ಜೋಕ್ ಹೋಗಿ ಕೂಗಿ ನೀನೇ ಅವರ ಪತ್ನಿ ಅಂತ ಹೇಳ್ಕೋಬೇಕು. ಆಕೆ ಒಪ್ಕೊಂಡ್ರು, ದುಡ್ಡು ತೊಗೊಂಡ್ಲು, ಒಪ್ಕೊಂಡ್ರು. ಮರುದಿನ ಕಬೀರರು ನೇಯ್ದಂಥ ಬಟ್ಟೆ ಎಲ್ಲ ತೊಗೊಂಡು ಸಂತೆಗೆ ಹೋದಾಗ ತುಂಬ ಜನ ಸೇರಿದ್ರು. ಆಗ ವೈಶ್ಯ ಬಂದು ಕೈ ಹಿಡ್ಕೊಂಡ್ರು. ಕಬೀರಿಗೆ ಆಶ್ಚರ್ಯ, ಯಾಕಮ್ಮ ನನ್ನ ಕೈ ಹಿಡ್ಕೋತೀಯಾ ಅಂತ ಕೇಳಿದರು. ಯಾಕೆ ಜೋರಾಗಿ ಹೋಗೋಕೆ ಶುರು ಮಾಡಿದ್ಲು. ಸ್ವಾಮಿ, ನಾನು ಅತಂತ್ರಗಳಾಗ್ಬಿಟ್ಟು ಎಲ್ಲಿ ಹೋಗಿದ್ದೀರಿ, ನೀವು ನಂಬಿ ಮೋಸ ಮಾಡಿಬಿಟ್ರಿ. ನಾನು ಅನ್ನ ವಸ್ತ್ರ ವಸತಿ ಇಲ್ಲದೆ ಹೇಗೆ ಬದುಕಲಿ? ನಿಮ್ಮಂಥ ಮೋಸಗಾರನ್ನ ಈ ಜನ ಗೌರವ ಕೊಡ್ತಾರೆ, ನೋಡಿದ್ರೆ ಗಾಬರಿ ಆಗ್ತದೆ. ಅಯ್ಯೋ ಎಂಥ ಮೋಸಗಾರ ನೀವು, ನನ್ನ ಗಂಡ ಆಗಿ ಬಿಟ್ಟು ಹೋಗ್ಬಿಟ್ರಲ್ಲ ನನ್ನ ಅಂತ ಚೀರಾಡ್ಕೊಂಡು ಎದೆ ಬಡ್ಕೊಂಡು ನೋಡೋಕೆ ಶುರು ಮಾಡಿದ್ರು. ಇವ್ರು ಮೊದಲೇ ಪ್ಲ್ಯಾನ್ ಮಾಡಿದ್ರಲ್ಲ ಆ ನೀಚರ ಗುಂಪು, ಅವ್ರೇನು ಮಾಡಿದರು, ಅಲ್ಲಿಗೆ ಬಂದರು. ಓ ಹೌದೇ, ನಾವು ಕಬೀರ್ ಸಂತು ಓದ್ತಿದ್ವಲ್ಲ, ಹೀಗಿದ್ದಾರೆ ಇವರು ಅಂತ ಹೇಳಿ ಕಬೀರನ ಎಲ್ಲರ ಮುಂದೆ ಬಾಯಿಗೆ ಬಂದಂತ ಬೈಯೋಕೆ ಶುರು ಮಾಡಿದರು. ಕೆಲವರು ಕಲ್ ತೂರೋಕೆ ಶುರು ಮಾಡಿದರು. ಅವ್ರ ಉದ್ದೇಶನೇ ಕಬೀರರ ಮಾನಭಂಗ ಮಾಡೋದಾಗಿತ್ತಲ್ಲ. ಆದ್ರೆ ಕಬೀರ್ ಏನು ಮಾಡಿದರು, ಆಕೆ ನೋಡಿದರು, ನಕ್ಕರು. ಅಮ್ಮ, ನೀ ಮರಳಿ ಬಂದದ್ದು ಭಾಳ ಸಂತೋಷ ಆಯ್ತಮ್ಮ, ಯಾಕೆ ಕಳ್ತಿ, ಬಾ ನಾ ಬದುಕಿದ್ದೇನಲ್ಲ, ಹೋಗೊಂಡಡಿ ಮನೆಗೆ ಅಂತ ಕೈ ಹಿಡ್ಕೊಂಡು ಮನೆಗೆ ಹೊರಟ್ಬಿಟ್ರು. ಎಲ್ರಿಗೂ ಆಘಾತ. ಅವ್ರು ಅನ್ಕೊಂಡಿದ್ರೆ ಕಬೀರ್ ಪೆಚ್ ಹಾಕ್ತಾರೆ, ನಾನೆಲ್ಲಮ್ಮ ಗಂಡ ಅಂತಾರೆ ಅನ್ಕೊಂಡಿದ್ರು. ಆ ವೈಶ್ಯಗೂ ಗಾಬರಿ ಆಯ್ತು. ಅಯ್ಯೋ ಈ ಮುದುಕನ ಕೈಯಲ್ಲಿ ಸಿಕ್ಕಾಕೊಂಡಲ್ಲ, ಈ ಗುಂಪಿತ್ತಲ್ಲ ನೀಚರ ಗುಂಪು, ಅವ್ರಿಗೂ ಇದು ಆಯ್ದಿತ್ತು ಅಂತ ಅನಿಸಿರ್ಲಿಲ್ಲ. ಅವ್ರು ಮತ್ತೊಂದು ಯೋಚನೆ ಮಾಡಿದ್ರು. ತಕ್ಷಣ ರಾಜನ ಕಡೆಗೆ ಓಡಿದ್ರು. ರಾಜನಿಗೆ ಹೇಳಿದ್ರು, ಪ್ರಭು, ಎಲ್ಲರೂ ಕಬೀರನ ಸಂತ ಅಂತ ಹೇಳಿ ನಂಬಿ ಮೋಸ ಹೋಗ್ತಿದ್ದಾರೆ, ನೋಡಿ ವೈಶ್ಯನ ಕರ್ಕೊಂಡು ಮನೆಗೆ ಹೋಗ್ತಿದ್ದಾರೆ, ದಯವಿಟ್ಟು ಅವ್ನು ಕರೆದು ವಿಚಾರಣೆ ಮಾಡಿ ತಕ್ಷಣ ಕರೀರಿ, ಜನ ಮೋಸ ಹೋಗೋದನ್ನು ತಪ್ಪಿಸಿ ಅಂತ ಬಿಡ್ಕೊಂಡ್ರು. ರಾಜ ತಕ್ಷಣ ಕಬೀರನ ಬರೋಕೆ ಹೇಳಿದ. ಅವನಿಗೂ ಈ ಮಾತು ನಂಬೋದು ಕಷ್ಟ ಆಗಿತ್ತು. ಯಾಕಂದ್ರೆ ಅವನ ಪ್ರಕಾರ ಕಬೀರ್ ದೊಡ್ಡ ಸಂತರು. ಕಬೀರ್ ಬಂದರು, ಒಬ್ಬರೇ ಬರಲಿಲ್ಲ, ಆ ವೈಶ್ಯನ ಕೈ ಹಿಡದೆ ಕರ್ಕೊಂಡು ಬಂದರು. ರಾಜರ ಬಳಿಗೆ ಹೋಗೋದು ಒಂದು ಗೊತ್ತಾದ ಕೂಡಲೇ ಆಕೆ ಗಾಬರಿ ಆದ್ಲು. ಸ್ವಾಮಿ, ನಾನು ಬಿಟ್ಬಿಡಿ ಸ್ವಾಮಿ, ನಾನು ತಪ್ಪು ಮಾಡಿದ್ದೀನಿ, ಯಾರೋ ದುಡ್ಡು ಕೊಟ್ಟರು ಅಂತ ಆಸೆ ಹಿಂಗೆ ಮಾಡಿದೆ, ನಾನು ಬಿಟ್ಬಿಡಿ ಸ್ವಾಮಿ, ರಾಜ ನಾನು ಜೈಲಿಗೆ ಹಾಕ್ತಾನೆ ಅಂತ ಅಗಲಾಚ್ಕೊಂಡ್ರು. ಇರಲಿ ಬಾಮ್ಮ, ರಾಜ ಏನು ಹೇಳ್ತಾನೆ ಕೇಳೋಣ ಅಂತ ದರ್ಬಾರಿಗೆ ಕರ್ಕೊಂಡು ಬಂದ್ರು ಆಕೆನ. ರಾಜ ಕೋಪದಿಂದ ಕೇಳಿದ, ಏನು ಕಬೀರ್ರೆ, ನೀವು ದೊಡ್ಡ ಸಂತರು ಅಂದ್ಕೊಂಡಿದ್ವಿ, ನೀವು ಮಾಡಿ ಸರಿನಾ ಅಂತ ಕೇಳ್ದ. ಆ ಹೆಂಗಸು ಗಾಬರಿಯಿಂದ ರಾಜನ ಕಾಲಿಗೆ ಬಿದ್ದು, ಪ್ರಭು, ಇದ್ರ ಕಬೀರರು ಯಾವ ತಪ್ಪು ಇಲ್ಲ, ಇವರಿದ್ದಾರಲ್ಲ ದರಿದ್ರ ಶ್ರೀಮಂತರ ಗುಂಪು, ಇವ್ರು ನನ್ನ ದುಡ್ಡಿನ ಆಸೆ ತೋರಿಸಿ ನಾಟಕ ಮಾಡೋದಕ್ಕೆ ಹೇಳಿದರು, ನಾನು ದಯವಿಟ್ಟು ಕ್ಷಮಿಸಿಬಿಟ್ಬಿಡಿ ಅಂತ ಗೋಳಾಡ್ಕೊಂಡು ಅವಳನ್ನು ರಾಜ ಹೊರಗೆ ಕಳಿಸಿ ಕಬೀರ್ರಿಗೆ ಕೇಳಿದ, ಸಂತ್ರೆ, ಆಕೆ ಮಾಡ್ತಾ ಇದ್ದದ್ದು ಮೋಸ ಅಂತ ಗೊತ್ತಿದ್ರು ನಿಮ್ಮ ಘನತೆಯನ್ನು ಹಾಳು ಮಾಡ್ಕೊಳ್ಳೋಕೆ ಯಾಕೆ ಹೊರಟಿದ್ರಿ, ಯಾಕೆ ಆಕೆನ ಕರ್ಕೊಂಡು ಹೊರಟ್ರಿ? ಕಬೀರ್ ಹೇಳಿದ್ರಂತೆ, ನೋಡಪ್ಪ, ಅದು ನನಗೆ ಆಟ ಅಂತ ಆವಾಗಲೂ ಗೊತ್ತಿತ್ತು, ಈಗೂ ಗೊತ್ತಿತ್ತು, ನಾನು ಅದರಲ್ಲಿ ಯಾವತ್ತೂ ಭಾಗಿ ಆಗಲೇ ಇಲ್ಲಲ್ಲ, ಬರೀ ನೋಟಗಾರ ಆಗಿದ್ದೆ. ನಾಟಕ ನೋಡೋನಿಗೆ ಯಾವ ತೊಂದರೆನೂ ಇಲ್ಲ. ಆಗ ನಾಟಕ ಪ್ರಾರಂಭ ಆದದ್ದನ್ನು ನೋಡಿದೆ, ಈಗ ನಾಟಕ ಮುಗಿಯೋದನ್ನು ನೋಡ್ತೀನಿ, ನನಗೆ ಯಾವ ವ್ಯತ್ಯಾಸನೂ ಇಲ್ಲ ಅಂದ್ರೆ ಎಲ್ಲರೂ ಬೆರಗಾಗಿ ಹೋಗ್ಬಿಟ್ರು. ಸಾಧಕ ಅನ್ನೋನು ಯಾವಾಗಲೂ ಸಾಕ್ಷಿ ಭಾವದಲ್ಲೇ ಇರ್ತಾನೆ. ಅವನು ಹೊರಗಿನ ಪ್ರಪಂಚದ ಏರು ಇಳುವುಗಳು ತಲ್ಲಣ ಮಾಡೋದಿಲ್ಲ. ಆ ಸಾಕ್ಷಿ ಭಾವದಿಂದಾಗೇ ಅವನ ಜೀವನ ಸುರಕ್ಷಿತವಾಗಿರ್ತದೆ. ಈ ಸಂತತ್ವ ಅನ್ನುವಂಥದ್ದು ಈ ಸಾಕ್ಷಿ ಭಾವದಲ್ಲಿರುವಂಥದ್ದು. ದುಃಖ ಬಂದಾಗ ಏರೋಲ್ಲ, ಸಂತೋಷ ಬಂದಾಗ ಉಕ್ಕೋಲ್ಲ, ದುಃಖ ಬಂದಾಗ ಸಂಕಟಪಟ್ಟಯ್ಯೋ ಹೋಗ್ಬಿಟ್ಟೆ ಅಂತ ಅನ್ನೋಲ್ಲ. ಅದಕ್ಕೆ ಸಾಕ್ಷಿ ಭಾವ ಅನ್ನೋದು. ಆ ಸಾಕ್ಷಿ ಭಾವನ ಸಾಧಿಸಿಕೊಳ್ಳೋದು ಹೇಳೋಕೆ ಸುಲಭ, ಪ್ರಯತ್ನ ಮಾಡಿದ್ರೆ ಸಾಧ್ಯ ಆಗುವಂಥದ್ದು.